ಹಾಯ್ ಅನ್ನು ಒಂದ್ಸರಿ ಹಾಯ್ ಮಾಡಿ ಚಿಕ್ಕಪ್ಪ. ಅವರು ನಮ್ಮ ಇನ್ನೊಬ್ರು ಚಿಕ್ಕಮ್ಮ, ಅವನು ನನ್ನ ತಮ್ಮ ನಿಧಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ. ಇವತ್ತು ನಾನು ಸ್ವಲ್ಪ ಹೊರಗೆ ಹೋಗಬೇಕಾಯಿತು. ತುಂಬ ವೈಟರ್ಸ್ ಆಗಿರೋದ್ರಿಂದ ಸ್ವಲ್ಪ ಮೆಹಂದಿ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ನಮ್ಮ ಬ್ರದರ್ದು ಈ ಮಂತು ಮದುವೆ ಇರೋದ್ರಿಂದ ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ಗೆ ಮೈಸೂರಿಗೆ ಹೋಗಿದ್ವಿ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗ ಹೋದರೆ ಕಲೆಕ್ಷನ್ನು ಸಿಗುತ್ತೆ, ಸ್ವಲ್ಪ ಜನಗಳು ಕಮ್ಮಿ ಇರ್ತಾರೆ ಅಂತ ಬೇಗ ಹೊರಟು ಫಸ್ಟು ಸುಮಂಗಲಿಗೆ ಹೋದೋ. ಕೊಡೋರಿಗೆ ಸ್ಯಾರಿ ಕಲೆಕ್ಷನ್ ಮಾಡಿಬಿಟ್ರೆ ಬೆಸ್ಟು ಅಂತ. ಬೇಗ ಬಂದರೂ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಇವನೇ ನಮ್ಮ ಬ್ರದರು, ಅಂದರೆ ಮದುಮಗ. ನಮಗೆ ಸ್ವಲ್ಪ ನಮ್ಮ ಚಿಕ್ಕಪ್ಪ ಹೆಲ್ಪ್ ಮಾಡ್ತು, ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ಸೊ ಟೋಟಲಿ ನಾವು ಒಂದು 50 ಸೀರೆ ತೊಗೊಂಡು ಕೊಡ್ಸರಿಗೆ, ಅದು ಸುಮಂಗಲಲ್ಲೇ ಸಿಕ್ತು ನಮಗೆ. ಫುಲ್ ಕಂಪ್ಲೀಟಾಗಿ ನಾವು 50 ಸೀರೆನೂ ನಾವು ಅಲ್ಲೇ ತೊಗೊಂಡು. ಮದುವೆ ಹುಡುಗಿಗೆ ಬೇರೆ ಕಡೆ ತೊಗೊಳ್ಳೋಣ ಅಂದ್ಬಿಟ್ಟು ಬೇರೆ ಕಡೆ ಹೋದೋ. ಇಲ್ಲಿ ಬರೀ ಕೊಡ್ಸೋರ್ಗಷ್ಟೇ ನಾವು ತೊಗೊಂಡಿದ್ದು, ಒಂದು 50 ಸೀರೆಯಷ್ಟು ತೊಗೊಂಡು ನಾವು ನೆಕ್ಸ್ಟು ಬೇರೆ ಕಡೆ ಹೋದೋ. ಬೇರೆ ಕಡೆ ಹೋಗಿದ್ದು ಏನಕ್ಕೋ ನನಗೆ ಅಲ್ಲಿ ಕಲೆಕ್ಷನ್ ಏನೋ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಬೇಡ, ಅಲ್ಲಿಗೆ ಬೇರೆ ಕಡೆ ತೊಗೊಳ್ಳೋಣ ಅಂತ ಅಂದ್ಲು. ಅಲ್ಲಿಂದ ನೆಕ್ಸ್ಟು ಆನಂದ್ ಬ್ರದರ್ಸು ಮತ್ತು ಕರ್ನಾಟಕ ಸ್ಯಾರೀಸ್ ಹಂಗೆ ಎಲ್ಲ ಕಡೆ ಹೋದೋ. ಲಾಸ್ಟ್ಗೆ ಮನ್ನಾರ್ಸ್ಗೆ ಬಂದೋ. ಮನ್ನಾರ್ಸಲ್ಲಂತೂ ತುಂಬ ರಶ್ಶು ನೋಡ್ತಿರ್ಬೋದು, ಅಲ್ಲಿ ತುಂಬ ರಶ್ ಇತ್ತು. ನನಗಂತೂ ಸುಸ್ತೇ ಆಗೋಯ್ತು. ಫೈನಲಿ ಅಲ್ಲಿ ಮದುವೆ ಹುಡುಗಿಗೆ ಸ್ಯಾರಿ ಮತ್ತು ಲೆಹೆಂಗಾ ಎಲ್ಲ ಕಲೆಕ್ಷನು ಮನ್ನಾರ್ಸಲ್ಲೇ ಸಿಕ್ತು. ಮನ್ನಾರ್ಸಲ್ಲೆಲ್ಲ ಮುಗೀತು. ಮನ್ನಾರ್ಸ್ ಮುಗಿದ ಮೇಲೆ ನಾವು ಇನ್ನು ಸ್ವಲ್ಪ ಪರ್ಚೇಸಿಂಗ್ ಬೇರೆ ಬೇರೆ ಏನೇನೋ ಇತ್ತು ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಲಾಸ್ಟ್ಗೆ ಊಟ ಮಾಡಿ ಹೊರಟಿದ್ದೆ ಲೇಟ್ ಆಯಿತು. ಟೋಟಲಿ ಯಾರ್ಯಾರು ಹೋಗಿದ್ದು ಅಂತ ಬನ್ನಿ ಬರ್ತೀನಿ. ಈಗ ಎಲ್ಲರೂ ಮಾತಾಡ್ಬಿಡಿ. ಇವರು ನಮ್ಮ ಚಿಕ್ಕಮ್ಮ, ಅವರು ನಮ್ಮ ಚಿಕ್ಕಪ್ಪ. ಹಾಯ್ ಮಾಡಿ ಚಿಕ್ಕಪ್ಪ, ಹಾಯ್ ಮಾಡಿ ಚಿಕ್ಕಪ್ಪ. ಅವರು ನಮ್ಮ ಇನ್ನೊಬ್ರು ಚಿಕ್ಕಮ್ಮ, ಅವನು ನನ್ನ ತಮ್ಮ ನಿಧಿ. ಇವನು ಮದುಮಗ ಚೇತನ್. ಬಜ್ಜಿ ತಿಂತವನೆ, ಊಟ ಮಾಡಿಲ್ಲ. ಕತ್ಲೆ ಕಾಣಿಸ್ತಾ ಇಲ್ಲ ಬಜ್ಜಿ. ಬೆಳಗ್ಗೆ ಎಷ್ಟೊತ್ಕ ಬಿಟ್ಟಿದ್ದು ನಾವು ಮನೆ ಬಿಟ್ಟಿದ್ದು ಚೇತು? ಮನೆ ಬಿಟ್ಟಿದ್ದು ಬೆಳಗ್ಗೆ 9:30. ಇವಾಗ ಟೈಮು ಇವಾಗ 6:45. ಹೌದು. ನೋಡಿ ಗೈಸ್, ಎಷ್ಟೊಂದು ಬಟ್ಟೆ ತಗೊಂಡಿದ್ದಾನೆ. ಫುಲ್ಲು ಜಾಗನೇ ಇಲ್ಲ ಕೂತ್ಕೊಳ್ಳೋಕ್ಕೆ, ಇಕ್ಕಟ್ಟಲ್ಲಿ ಕೂತಿದ್ದೀವಿ ನೋಡಿ. ಎಲ್ಲ ಇದು ಬೆಳಕಿಲ್ಲ. ಸಂಜೆ 6:30 ಏನೋ ಆಗಿತ್ತು. ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟ್ರೊಳಗೆ 9:30 ಆಗೋಯ್ತು ಗೈಸ್. ಅದೆಲ್ಲ ಮುಗಿಸಿ ಊಟ ಮಾಡಿ ರೆಸ್ಟ್ ಮಾಡೋದೇ ಆಗೋಯ್ತು. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗು ಇದಾಗಿತ್ತು. ನಿಮ್ಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.